Hi, hello everyone, welcome back to my YouTube channel. ತುಂಬ ದಿನಗಳ ನಂತರ ನನ್ನ ಯೂಟ್ಯೂಬ್ ಚಾನಲ್ನ ಜರ್ನಿನ ಮತ್ತೆ ರೀಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದಾಗಿದೆ ನನ್ನ 2026ನ ಮೊದಲನೇ ಯೂಟ್ಯೂಬ್ನ ವಿಡಿಯೋ. ಸೊ ಇದಾಗಿದೆ ಅಮ್ಮನ ಫ್ರೆಂಡ್ ಮಗಳ ಮದುವೆಯ ಲಾಗ್. ಇವತ್ತು ಬೆಳಗ್ಗೆ ಟಿಫನ್ಗೆ ಬಿಸಿಬೇಳೆಬಾತನ್ನ ಮಾಡ್ಕೊಂಡಿದ್ವು. ಸೊ ಬಿಸಿಬೇಳೆಬಾತ್ ತಿಂದು ಹಾಗೆ ಮನು ಇವತ್ತು ಪೂಜೆಗೆ ಹೋಗಿದ್ರು ಹೊರಗಡೆ. ಅವ್ರು ಪೂಜೆ ಮುಗಿಸ್ಕೊಂಡು ಬರೋದ್ರೊಳಗೆ ನಾನು ಬಟ್ಟೆನೆಲ್ಲ ಪ್ಯಾಕ್ ಮಾಡಿಕೊಂಡು ಹಾಗೆ ಮನೇಲಿ ಸ್ವಲ್ಪ ಅಡುಗೆ ಮಾಡಿಟ್ಟು ಅಂದರೆ ಮೊಸಪ್ಪು ಮುದ್ದೆ ಊಟ ಮಾಡಿಕೊಂಡು ನೆಕ್ಸ್ಟು ನಾವು ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿ ಹೊರಟ್ವು. ಸೊ ಕನಕಪುರದಲ್ಲಿದ್ದರಿಂದ ಅಮ್ಮ ಕೂಡ ಬರ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಎಲ್ಲರೂ ಜೊತೆಲೆ ಹೋಗೋಣ ಅಂತ ಹೇಳಿ ಫಸ್ಟು ನಾವು ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳಿ ಹೊರಟವು. ಹಾಗೆ ನಾವು ಹೋಗೋ ರೂಟಲ್ಲಿ ಅಂದರೆ ನಿಯರ್ ಚಿಕ್ಕನಹಳ್ಳಿ ಹತ್ರ ನಿಜವಾಗ್ಲೂ ರೂಟೇ ಚೆನ್ನಾಗಿಲ್ಲ. ರೋಡ್ ಮಾಡೋಕ್ಕೆ ಅಂತ ಹೇಳಿ ಪೂರ್ತಿ ಡೆಮಾಲಿಷ್ ಮಾಡಿದ್ದಾರೆ. ಸೊ ಈಗ ಅರ್ಧಂಬರ್ಧ ರೋಡ್ ಆಗ್ತಾ ಇದೆ. ನಿಜವಾಗ್ಲೂ ಸಖತ್ತು ಸ್ಟ್ರೈನ್ ಆದಂಗೆ ಆಗುತ್ತೆ ಯಡಿಯೂರಿಗೆ ಹೋಗೋವರೆಗೂ. ಯಡಿಯೂರಿಂದ ಆರಾಮ್ಸೆ ಹೋಗ್ಬೋದು ಹೈವೇ ಇರೋದ್ರಿಂದ. ಸೊ ಹೈವೇಲಿ ಹೋಗಿ ತುಂಬ ದಿನಗಳೇ ಆಗೋಗಿತ್ತು, ನಾವೆಲ್ಲೂ ಜರ್ನಿನೇ ಮಾಡಿರಲಿಲ್ಲ. ನಿಜವಾಗ್ಲೂ ಇವತ್ತು ತುಂಬ ಖುಷಿ ಆಯಿತು. ಸೊ ಫಸ್ಟು ನಾವು ಅಮ್ಮನ ಮನೆಗೆ ಬಂದವು. ನಿಮಗೆ ಆ್ಯಸ್ ಯೂಶುವಲ್ ಗೊತ್ತು ಅಮ್ಮನ ಮನೆ ಇರೋದು ಅರ್ಶಿನಕುಂಟೆ ನಿಯರ್ ಅಂತ ಹೇಳಿ. ಸೊ ಅಮ್ಮನ ಮನೆಗೆ ಫಸ್ಟು ಹೋದ್ವು. ಸೊ ದಯವಿಟ್ಟು ಮೊದಲು ಹೇಗೆ ನನ್ನ ಯೂಟ್ಯೂಬ್ ಚಾನಲ್ನ ಜರ್ನಿನ ನಾನು ನಡೆಸ್ಕೊಡ್ತಿದ್ದೆ ಅದೇ ರೀತಿಯೇ ಇನ್ನು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ದಯವಿಟ್ಟು ಫಸ್ಟ್ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರು ಅದೇ ರೀತಿ ಈಗಲೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನನ್ನ ಫೋನ್ನ ಸ್ಟೋರೇಜ್ ತುಂಬ ಜಾಸ್ತಿ ಇದ್ದಿದ್ದರಿಂದ ನಾನು ಕ್ವಿಟ್ ಮಾಡಬೇಕಾಗಿತ್ತು ಸ್ವಲ್ಪ ದಿನ. ಸೊ ಹಾಗಾಗಿ ದಯವಿಟ್ಟು ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಹಾಗೆ ಅಮ್ಮ ಮನೆಗೆ ಬರ್ತಿದ್ದಂಗೆ ಅಮ್ಮ ಬಿಸಿ ಉಪ್ಪಿಟ್ಟು ಮಾಡಿದರು, ತುಂಬ ಚೆನ್ನಾಗಿತ್ತು. ಹಾಗೆ ಬೋಂಡ ಕೂಡ ಇತ್ತು ಜೊತೆಲಿ. ಸ್ನ್ಯಾಕ್ಸ್ ಥರ ತಿಂದ್ಕೊಂಡು ನೆಕ್ಸ್ಟು ಮದುವೆಗೆ ಹೋಗೋಣ ಅಂತ ಹೇಳಿ ಹೊರಟವು. ನಾವು ಹೋಗೋದು ಆಲ್ಮೋಸ್ಟ್ 9 ಹತ್ರ ಆಗಿತ್ತು ಅಂತ ಅನಿಸುತ್ತೆ. ನಮಗೆ ನಿಜವಾಗ್ಲೂ ಊರಿಂದ ಬ್ಯಾಂಗ್ಳೂರ್ಗೆ ಹೋಗಿದ್ದು ಅಷ್ಟು ತೊಂದರೆ ಅಂತ ಅನಿಸ್ಲಿಲ್ಲ. ಈ ಕನಕಪುರದವ್ರಿಗೂ ಟ್ರಾವೆಲ್ ಮಾಡೋದು ಅಷ್ಟು ಬೇಜಾರಾಗಲಿಲ್ಲ. ಬಟ್ ಅಲ್ಲಿಗೆ ಹೋಗ್ತಿದ್ದಂಗೆ ನಮಗೆ ಚೌಟ್ರಿ ಹತ್ರ ರೂಮ್ ಮಾಡಿದ್ದಾರೆ ಅಂತ ಹೇಳಿದ್ರು. ಸೊ ಅಲ್ಲಿ ರೂಮ್ಸ್ ಪ್ರಾಪರಾಗಿ ಸಿಗ್ದಲ್ಲೇ ಇದ್ದಿದ್ದು ಕಾರಣ ಹುಡ್ಕಾಡಿ ಸಖತ್ತು ಟೆನ್ಷನ್ ಆಗಿಬಿಟ್ಟಿತ್ತು. ನಾವು ಹೋದಾಗಲೇ ಆಲ್ಮೋಸ್ಟ್ 9 ಗಂಟೆ ರಿಸೆಪ್ಷನ್ ಎಲ್ಲ ಮುಗಿಯೋ ಟೈಮಿಗೆ ಹೋಗಿದ್ವು. ಹಾಗಾದ್ರೂ ರೂಮ್ದು ಗೂಗಲ್ ಮ್ಯಾಪ್ ಸರಿಯಾಗಿ ಸಿಗ್ದಲ್ಲೇ ಇರೋ ಕಾರಣ ನಾವು ಹುಡ್ಕಾಡಿ ಲಾಸ್ಟಿಗೆ ಚೌಟ್ರಿಲ್ಲೇ ರೆಡಿ ಆದ್ವು. ಬಟ್ ಲೇಟಾಗಿ ಹೋದ್ರೂ ನಾವೇನು ಕಮ್ಮಿ ಇಲ್ಲ ಗುರು, ಲೇಟೆಸ್ಟಾಗಿ ರೆಡಿ ಆದ್ವು. ನಿಜವಾಗ್ಲೂ ನನಗಂತೂ ತುಂಬ ಇಷ್ಟ ಆಯಿತು. ಇದೇ ಡ್ರೆಸ್ಸಲ್ಲಿ ನಾನು ಆ್ಯಕ್ಚುಲಿ ಒಂದು ಮದುವೆನ ಫಸ್ಟ್ ಅಟೆಂಡ್ ಮಾಡಿದ್ದೆ, ಬಟ್ ಇಷ್ಟೊಂದು ಕ್ಯೂಟಾಗಿ ಕಾಣಿಸ್ತಾ ಇರಲಿಲ್ಲ. ನಿಜವಾಗ್ಲೂ ಮನ್ಸಿಗೆ ತುಂಬ ಖುಷಿ ಆಯಿತು. ಹಾಗೆ ನಮ್ಮ ರಿಲೇಟಿವ್ಸಲ್ಲಿ ತುಂಬ ಮದುವೆಗೆ ನಾವು ಅಟೆಂಡ್ ಮಾಡಿದ್ದೀವಿ, ಬಟ್ ಈ ಥರ ರೆಸ್ಪಾನ್ಸು ಯಾರ ಮದುವೆಲೂ ಸಿಕ್ಕಿರಲಿಲ್ಲ. ನೋಡಿ ಇವರೇ ನಮ್ಮಮ್ಮ ಫ್ರೆಂಡು. ಸೊ ಆ ಮದುವೆಯಲ್ಲಿ ನಮಗೆ ತುಂಬ ಇಂಪಾರ್ಟೆನ್ಸ್ ಸಿಕ್ತು. ಹಾಗೆ ಅಮ್ಮನ ಫ್ರೆಂಡ್ ಮಗಳು ದೂರ ಆದ್ರೂ ನಮ್ಮನ್ನು ಅಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು. ನಿಜವಾಗ್ಲೂ ಒಂದು ಕಡೆ ಹೋದಾಗ ನಾವು ಒಂದು ಐಫೈ ಆಗಿದ್ದೀವಿ ಅಥವಾ ರಿಚ್ ಆಗಿದ್ದೀವಿ ಅನ್ನೋ ಥರ ಬಿಹೇವ್ ಮಾಡೋದಕ್ಕಿಂತ ಎಲ್ಲರನ್ನೂ ನಮ್ಮವರು ಅನ್ನೋ ಥರ ಮಾತಾಡ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಮಗೆ ಆ ಬೆಲೆ ಇಲ್ಲಿ ಸಿಕ್ತು. ಹಾಗೆ ರೂಮಿಗೆ ಬಂದ್ವು. ರೂಮಲ್ಲಿ ನಾನು ಡ್ರೆಸ್ ತಂದಿಲ್ಲದೆ ಇರೋ ಕಾರಣ ಪುನಿ ಡ್ರೆಸ್ನೇ ಹಾಕೊಂಡಿದ್ದೆ. ನಿಜವಾಗ್ಲೂ ನೋಡಿ ಚೆನ್ನಾಗಿ ಕಾಣಿಸ್ತಿತ್ತು ಶರ್ಟು. ಸೊ ಹಾಗೆ ಇದು ರೂಮು ನೋಡಿ ಈ ರೀತಿ ನಮಗೆ ರೂಮ್ ಸಿಕ್ಕಿತ್ತು. ಸೊ ನಾವಿಷ್ಟು ಜನ ರೂಮಲ್ಲಿ ಸ್ಟೇ ಆಗಿದ್ವು. ಹಾಗೆ ದಾರೆ ದಿನ ಹೇಗಿತ್ತು, ನಾವೆಲ್ಲ ಯಾವ ರೀತಿ ರೆಡಿ ಆಗಿದ್ವು, ಎಲ್ಲೆಲ್ಲ ಹೋದ್ವು ಅಂತ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಹೇಳ್ತೀನಿ. ಸೊ ಇದಾಗಿತ್ತು ನನ್ನ ಯೂಟ್ಯೂಬ್ ಚಾನಲ್ನ ಅಂದರೆ 2026ನ ಮೊದಲನೇ ವಿಡಿಯೋ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.